ಇದರಲ್ಲಿ ಸುಮಾರು 300ರಿಂದ 400 ಜನ ತೃತೀಯಲಿಂಗಿಗಳು ಭಾಗವಹಿಸಿದ್ದಾರೆ. ಇದೊಂದು ಸಿನಿಮಾ ಅಲ್ಲ, ಇದೊಂದು ಸ್ಕ್ರೀನ್ ಪ್ಲೇ ಅಲ್ಲ, ಇದು ಒಂದು ಘಟನೆಗಳು, ಯಾರ್ಯಾರ ಜೀವನದಲ್ಲಿ ಏನೇನು ಘಟನೆಗಳು ನಡೆದಿದೆ ಅನ್ನೋದನ್ನು ಚಿತ್ರೀಕರಿಸಲಾಗಿದೆ. ಈಗಿನ ಮಕ್ಕಳಿಗೆ ಈ ಥರದ ಸಿನಿಮಾಗಳು ಬೇಕು. ಯಾಕೆ ನೋಡಬೇಕಂದ್ರೆ ಜೆಂಡರ್ ಬಗ್ಗೆ ಅರ್ಥ ಆಗಬೇಕು. ಈಗ ನಾವು ದಾರಿಯಲ್ಲಿ ಹೋಗ್ತಾ ಇರ್ತೀವಿ ರೀ, ಚಕ್ಕ ಅಂತ ಕೂಗ್ತಾರೆ, 9 ಅಂತ ಕೂಗ್ತಾರೆ, ಇಜಿಡ ಅಂತ ಕೂಗ್ತಾರೆ, ಮಾಮ ಅಂತಾರೆ, ಕೋಜ ಅಂತಾರೆ. ಇದೆಲ್ಲ ಮಕ್ಕಳಿಗೆ ಇದೆಲ್ಲ ಅರ್ಥ ಆಗಬೇಕಲ್ಲ. ಇದೆಲ್ಲ ಅರ್ಥ ಆದಾಗ ನಾವು ಅವರಂತೆ, ಅವರು ನಮ್ಮಂತೆ ಅಂತ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಈ ಸಿನಿಮಾವನ್ನು ನೋಡಬೇಕು. ನಮಗೆ ಒಂದು ಅವಕಾಶ ಇದೆಯಲ್ಲ, ಭೂಮಿ ಮೇಲೆ ಬದುಕೋ ಅವಕಾಶ ಎಲ್ಲಿದೆ? 84 ಕೋಟಿ ಜೀವರಾಶಿಗಳಿಗೆ ಬದುಕುವ ಅವಕಾಶ ಇದೆ. ಅಂದರೆ ನಮಗೆ ಅವಕಾಶ ಇಲ್ವಾ? ಹಾಗಾದರೆ ನಾವು ಬದುಕಬಾರ್ದು? ಹಾಗಾದರೆ ನಮಗೆ ಬದುಕೋ ಹಕ್ಕೇ ಇಲ್ವಾ? ಅಥವಾ ಬದುಕೋ ಹಕ್ಕು ನಮಗೆ ಯಾರು ಕೊಡಲೇ ಇಲ್ವಾ? ನಾವು ಬದುಕಬೇಕು. ನಮ್ಮ ಬದುಕು, ನಮ್ಮ ಜೀವನದ ಬದುಕು ಎಲ್ಲ ಮಕ್ಕಳಿಗೂ ಅರ್ಥ ಆಗಬೇಕನ್ನೋದೇ ನನ್ನ ಉದ್ದೇಶ. ಹಾಗಾಗಿ ಸರ್ಕಾರಕ್ಕೆ ನಾವು ಒಂದು ಸುತ್ತೋಲೆಯನ್ನು ಕೊಡಬೇಕು ಅಂತ ಒಂದು ಅರ್ಜಿಯನ್ನು ಕೊಟ್ಟಿದ್ದೀವಿ. ಆ ಸರ್ಕಾರದ ಸುತ್ತೋಲೆಯನ್ನು ಹೊರಡಿಸಿದರೆ ಎಲ್ಲ ಶಾಲಾ ಕಾಲೇಜುಗಳು ನೋಡ್ತಾರೆ. ಮಕ್ಕಳಿಗೆ ಬರೀ ಜೆಂಡರ್ ಬಗ್ಗೆ ಪಾಠ ಇದ್ದರೆ ಸಾಲದು, ಈ ಥರದ ನೋವುಗಳ ಅನುಭವ ಆ ಮಕ್ಕಳಿಗೆ ಆಗಬೇಕು. ಈ ನೋವಿನ ಬದುಕು ಹೇಗಿರುತ್ತೆ, ಅವ್ರ ಜೀವನ ಹೇಗಿರುತ್ತೆ ಅನ್ನೋದು ಅರ್ಥ ಆಗುತ್ತೆ. ಅದಕ್ಕೋಸ್ಕರವಾಗಲಿ ದಯವಿಟ್ಟು ಎಲ್ಲರೂ ಥಿಯೇಟರಿಗೆ ಬಂದು ಈ ಶಿವಲೀಲಾ ಸಿನಿಮಾವನ್ನು ನೋಡಿ ನಮ್ಮ ತೃತೀಯಲಿಂಗಿ ಸಮುದಾಯಕ್ಕೆ ಬೆಂಬಲ ಕೊಡಿ, ಪ್ರೋತ್ಸಾಹ ಕೊಡಿ. ನಮಗೆ ಅವಕಾಶಗಳು, ಅನುಕಂಪಗಳು ಬೇಡ, ಅಯ್ಯೋ ಪಾಪ ಅನ್ನೋದು ಬೇಡ, ಅನುಕಂಪ ಬೇಡ. ನಮಗೆ ಅವಕಾಶಗಳನ್ನು ಕಲ್ಪಿಸ್ಕೊಡ್ರಿ. ಅವಕಾಶಗಳನ್ನು ನಾವು ಇಷ್ಟೂ ಜನ ತೃತೀಯಲಿಂಗಿಗಳಿದ್ದೀವಿ, ಎಲ್ಲರೂ ಹೆಣ್ಣಿನ ಮನಸ್ಸುಳ್ಳವರು, ಗಂಡಿನ ಶಕ್ತಿ ಇರೋತಕ್ಕಂಥವ್ರು. ನಾವೆಲ್ಲರೂ ಹೆಣ್ಣಿನ ಮನಸ್ಸಿರುವವರು, ಗಂಡಿನ ಶಕ್ತಿ ಇರತಕ್ಕಂಥವ್ರು. ಯಾವುದೇ ಕೆಲಸ ಕೊಟ್ಟರು ಭಕ್ತಿಯಿಂದ, ಶ್ರದ್ಧೆಯಿಂದ, ಪ್ರೀತಿಯಿಂದ, ಅದು ಸಮಯ ಪ್ರಜ್ಞವಂತರಾಗಿ ಸಿನಿಮಾವನ್ನು ಮಾಡ್ತಾರೆ. ಅದಕ್ಕೋಸ್ಕರ ಈ ಸಿನಿಮಾವನ್ನು ಖಂಡಿತವಾಗಿ ಎಲ್ಲರೂ ನೋಡಬೇಕನ್ನೋದೇ ನಮ್ಮೆಲ್ಲರ ಉದ್ದೇಶ.